ಎಲ್ರಿಗೂ ನಮಸ್ಕಾರ. ಏನು ನಿನ್ನೆ ದಿನ ನಮ್ಮ ಕುಲಬಾಂಧವರಾದ ಮಾನ್ಯ ಡಿ ಕೆ ಶಿವಕುಮಾರನವರು ಪ್ರಮಾಣ ವಚನೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ತಾಲೂಕಿನ ಕುಲಬಾಂಧವರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರನವರು ಮೊದಲಿನಿಂದ ರಾಜಕೀಯದಲ್ಲಿ ಬೆಳೆದು ಬಂದಿರೋರು. ಎಲ್ಲರ ಕಷ್ಟ, ರೈತರಾಗಲಿ, ಸಾರ್ವಜನಿಕರಾಗಲಿ, ಬಡವರಾಗಲಿ, ಎಲ್ಲರ ಒಂದು ಕಷ್ಟಗಳನ್ನು ತಿಳ್ಕೊಂಡಿರುವಂಥ ಒಂದು ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು. ಅದೇ ರೀತಿ ನಿನ್ನೆ ಪ್ರಮಾಣ ವಚನೆ ಮಾಡುವಂಥ ಒಂದು ಜಾತಿ ಭೇದ ಯಾವುದಿಲ್ಲ, ರಾಜಕೀಯ ಇಲ್ದಿರ ಎಲ್ಲರ ಹಿರಿಯರ ಒಂದು ಆಶೀರ್ವಾದ ಪಡ್ಕೊಂಡು ಅದಕ್ಕೆ ಒಂದು ಒಳ್ಳೆಯ ಒಂದು ಹೆಸರಾಯಿತು. ಯಾಕಂದರೆ ಹಿರಿಯರು ಅನ್ನೋದು ಒಂದು ಅವರು ನಮಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅಂಥವರು ಒಳ್ಳೆಯ ಒಂದು ರಾಜಕೀಯ ಆಗಿ ಒಳ್ಳೆಯ ಒಂದು ಹೆಸರು ಮಾಡಬೇಕು, ಒಳ್ಳೆಯ ಕೆಲಸಗಳು ಮಾಡಬೇಕು. ಮುಖ್ಯವಾಗಿ ರೈತರಿಗೆ ಒಳ್ಳೆಯ ಒಂದು ಕೆಲಸ ಮಾಡಿಕೊಡ್ಬೇಕು ಮತ್ತು ಬಡವರಿಗೆ ಎಲ್ಲ ಥರನೂ ಸಹ ರೈತರಿಗೆ ಮುಂದೆ ಅವ್ರಿಗೆ ಒಳ್ಳೆಯ ಕೆಲಸಗಳು ಮಾಡಿಕೊಡ್ಬೇಕು. ಒಳ್ಳೆ ಮಾಡ್ತಾರೆ ಅಂತ ನಮಗೊಂದು ನಂಬಿಕೆ ಇದೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕುಲಬಾಂಧವರು ಎಲ್ಲ ಕಡೆಯೂ ಸಹ ಒಳ್ಳೆಯ ಒಂದು ರಾಜಕೀಯದಲ್ಲಿ ಒಳ್ಳೆಯ ನಮಗೆ ಒಂದು ಲೀಡ್ರು ಒಳ್ಳೆಯ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಒಳ್ಳೆ ಮಾಡಲಿ ಅಂತೇಳಿ ಇನ್ನೂ 2 ವರ್ಷ ಇದೆ. ಆ 2 ವರ್ಷದಲ್ಲಿ ಒಳ್ಳೆಯ ಕೆಲಸ ಮಾಡಿ ನಮಗೂ ಒಂದು ಒಳ್ಳೆಯದಾಗುತ್ತೆ. ನಮ್ಮ ಕುಲಬಾಂಧವರಿಗೂ ಒಳ್ಳೆಯ ಹೆಸರು ಬರುತ್ತೆ. ಯಾಕಂದರೆ ಮುಂದೇನು ಕುಮಾರಣ್ಣ ಆಗಿದ್ದು, ಸದಾನಂದ ಗೌಡ ಆಗಿದ್ದರು, ಎಲ್ಲರೂ ಕೂಡ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಅದೇ ಥರ ನಮ್ಮ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಕೂಡ ಒಳ್ಳೆಯ ಕೆಲಸಗಳು ಮಾಡಿ ಒಳ್ಳೆಯ ಒಂದು ರಾಜ್ಯಕ್ಕೆ ಒಳ್ಳೆಯ ಹೆಸರು ತರಲಿ, ಒಳ್ಳೆಯ ಒಂದು ಮುಖ್ಯಮಂತ್ರಿ ಅಂತ ಹೆಸರು ಬರಲಿ ಅಂತೇಳಿ ಇವತ್ತು ನಮ್ಮ ಕುಲಬಾಂಧವರು ಎಲ್ಲರೂ ನಮ್ಮ ರಾಜೇಂದ್ರ ಗೌಡನು ಮತ್ತು ನಮ್ಮ ಡಿ ಆರ್ ರವೀಂದ್ರನು, ಉತ್ತೂರು ಸೀನಣ್ಣವರು ಮತ್ತು ನಮ್ಮ ಎಲ್ಲ ವರ್ಧಪ್ಪನವರು, ಇವರು ಎಲ್ಲ ನಮ್ಮ ಮುಖಂಡರು ಬಂದು ಇವತ್ತು ಅವ್ರಿಗೆ ಅಭಿನಂದನೆಗಳು ಸಲ್ಲಿದ್ದಕ್ಕೆ ಎಲ್ರಿಗೂ ಖುಷಿ ಆಗ್ತದೆ.